ಮುಖ್ಯಮಂತ್ರಿ ವಿಶ್ವಕರ್ಮ ಯೋಜನೆಯ ವಸ್ತು ಪ್ರದರ್ಶನ ಹಾಗೂ ಮಾರಾಟ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರ ಇರುವ ಬಾಪುಗೌಡ ದರ್ಶನಾಪುರ ಮಠದಲ್ಲಿ ಆಯೋಜಿಸಿರುವ ಪಿಎಂ ವಿಶ್ವಕರ್ಮ ಯೋಜನೆಯ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನ ದೀಪ ಬೆಳಗಿಸುವ ಮೂಲಕ ಜಿಲ್ಲಾಧಿಕಾರಿ ಫೌಜಿಯಾ ತರುಣಮ ಉದ್ಘಾಟನೆಯನ್ನ ಮಾಡಿದ್ರು. ನಂತರ ಮಾತನಾಡಿದ ಅವರು, ತಮ್ಮ ಕರಕುಶಲ ಮೂಲಕ ತುಂಬಾ ಒಳ್ಳೆಯ ರೀತಿಯಾಗಿ ವಸ್ತು ಪ್ರದರ್ಶನ ಆಯೋಜನೆ ಮಾಡಿರುವ ಎಂಎಸ್ಎಂಇ ಅಧಿಕಾರಿಗಳಿಗೆ ಹಾಗೂ ಮಳಿಗೆಯ ಮಾಲೀಕರಿಗೆ ಶುಭ ಹಾರೈಸಿದ್ರು. ಇದರ ಲಾಭವನ್ನ ಕಲಬುರಗಿ ಜನತೆ ಪಡೆಯಬೇಕೆಂದು ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಶ್ರೀ ಅಬ್ದುಲ್ ಅಜೀಂ, ಶ್ರೀ ರವಿಗೌಡ, ಶ್ರೀ ಶಶಿಕುಮಾರ್ ಹಾಗೂ ಶ್ರೀ ಬಿಎಸ್ ಜವಳಗಿ ಹಾಜರಿದ್ದರು. ನಂತರ ಮಾತನಾಡಿದ ಮಳಿಗೆಯ ಶ್ರೀ ಶರಣಯ್ಯ ಸ್ವಾಮಿ ಮಾತನಾಡಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರು. ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ, ಕಲಬುರಗಿ ಜಿಲ್ಲಾ ವರದಿಗಾರರು. ಬರ್ರಿ, ಯಾರು ಮನೆ ಇರ್ತೀರಿ ಬರ್ರಿ. ನಾವಿಲ್ಲೇ ಇರ್ತೀವಿ ಮೇಡಮ್. ವಿಟಿ ಅಂತ Kamlapur madam, he is from Kamlapur. हाँ yes madam. Kamlapur. नहीं, he is very good man. Yes madam. Yes नहीं हमारे ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ಎಕ್ಸಿಬಿಷನ್ ಸೇಲ್ ಆರ್ಗನೈಸ್ ಆಗಿದೆ. 3 ದಿನ ಕಾಲ ನಡೆಯುತ್ತೆ. ಹೆಚ್ಚಿನ ಪ್ರಚಾರ ಇನ್ನೂ ಆಗಬೇಕು. ನಾನು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಬಹಳ ಖುಷಿಯಿಂದ ಬಂದು ಈ ಭೇಟಿ ಆಗಿದ್ದೀನಿ. ಸ್ಟೇಜ್ ಪ್ರೋಗ್ರಾಮ್ ಮಾಡೋದು ಬೇಡ ಅಂತ ನಾನು ಹೇಳಿದ್ದೆ, ತಾವು ಮಾಡ್ಕೊಳ್ಳಿ. ನನಗೆ ಬೆಳಗಿಂದ ಸಿಕ್ಕಾಪಟ್ಟೆ ವಿಡಿಯೋ ಕಾನ್ಫರೆನ್ಸ್ ಶೆಡ್ಯೂಲ್ ಆಗಿದೆ. ಆದರೂ ವಿಶ್ವಕರ್ಮ ಅಡಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಸಣ್ಣ ಉದ್ಯಮಿಗಳು, ಮಧ್ಯಮ ಮೀಡಿಯಂ ಸೈಜ್ ಇರೋರು ಉದ್ಯಮಿಗಳು ಎಲ್ಲ ಬರ್ಬೋದು. ಮತ್ತು ನಮ್ಮ ಹೆಣ್ಮಕ್ಳು ಬಹಳ ಜಾಸ್ತಿ ಬರ್ತಾರೆ, ಮಹಿಳೆಯರು ಜಾಸ್ತಿ ಬರ್ತಾರೆ. ನಾನು ಬಂದು ನಿಮಗೆ ಪ್ರೋತ್ಸಾಹ ಕೊಡೋ ರೀತಿ ಆಗುತ್ತೆ. ಮತ್ತು ನನಗೆ ಗೊತ್ತಾಗುತ್ತೆ ತಮಗೆ ಏನೇನು ಫೀಲ್ಡಲ್ಲಿ ನಡೀತಾ ಇದೆ, ಯಾವ ರೀತಿ ಸೇಲ್ಸ್ ನಡೀತಾ ಇದೆ, ಯಾವ ರೀತಿ ಮಾರ್ಕೆಟಿಂಗ್ ಫೀಚರ್ಸ್ ಅಂತ ನಮಗೆ ಹೆಲ್ಪ್ ಮಾಡಿರಬಹುದು. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದಿದ್ದೀನಿ. ಕನ್ನಡ ಭವನದಲ್ಲಿ 50 ಮಳಿಗೆಗಳು ಇವೆ. ನಾವು ಹೆಚ್ಚಿನ ಪ್ರಚಾರ ಮಾಡಬೇಕು. ನಮ್ಮ ಎಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ಗೆ ನಾವು ವಿನಂತಿ ಮಾಡ್ತೀವಿ. ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಡಿಐಪಿಗಳಿಂದ ಹೆಚ್ಚಿನ ಪ್ರಚಾರ ಮಾಡಿ ಒಬ್ಬರೊಬ್ಬರು ಏನಿದೆ ಜೀವನ ಚರಿತ್ರ ಇದೆ, ಏನೇನು ಅವರು. ನಾವು ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ನಗರ ಶಿವಾಜಿನಗರದಿಂದ ಬಂದಿದ್ದೀವಿ. ನಾವು ಇದೊಂದು ಕರಕುಶಲ ಕೈಕುಶಲದಿಂದ ಎಂಬ್ರಾಯ್ಡಿ ವರ್ಕು ಮತ್ತು ಒಂದು ಈಗಿನ ಲೇಟೆಸ್ಟ್ ಪ್ರಕಾರ ದೇವರ ಫೋಟೋಗಳು ಎಂಬ್ರಾಯ್ಡಿಂಗು ಎಲ್ಲವನ್ನು ಮಾಡಿ ಬ್ಲೌಸು ಮತ್ತು ಸಾರಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀವಿ. ನಮ್ಮಲ್ಲಿ ನುರಿತಿರೋಂಥ ಎಲ್ಲ ವರ್ಕರ್ ಇದ್ದಾರೆ. ಇದೊಂದು ನಮ್ಮದು ಮನೆ ಕೆಲಸವಾಗಿರುತ್ತೆ. ಹೆಣ್ಮಕ್ಳು ಗಂಟು ಯಾರು ಕೂಡ ಮಾಡ್ಬೋದು. ಅದೇ ಕೂಡ ನಮ್ಮ ಹತ್ರ ಟ್ರೈನಿಂಗ್ ಸೆಂಟ್ರ್ ಕೂಡ ಇದೆ. ಯಾರು ಹೆಣ್ಮಕ್ಳು ಟೀಚರ್ ಮಾಡೋದಂಥವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಇದನ್ನು ಒಂದು ಮಲ್ಟಿನ್ಯಾಷನಲ್ಗೆ ಹೋಗ್ಬೇಕಂತ ನಮ್ಮ ಆಸೆ ಇದೆ. ನಿಮ್ಮ ಹೆಸರು ಶರಣಯ್ಯ ಸ್ವಾಮಿ.